ವೆಲ್ಕಮ್ ಬ್ಯಾಕ್. ಸಂಪುಟ ಪುನರಚನೆಗೆ ಡಿಕೆ ಶಿವಕುಮಾರ್ ಅವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ಸಂಪುಟ ಪುನರಚನೆ ಬೇಡ ಅಂತ ಡಿಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಮುಂದಿನ ಮಾರ್ಚ್ ವರೆಗೂ ಕೂಡ ಸಂಪುಟ ಪುನರಚನೆ ಬೇಡ ಅಂತ ಸಂಪುಟ ಪುನರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಸದ್ಯಕ್ಕೆ ಬೇಡ, ಅಂದ್ರೆ ಮಾರ್ಚ್ ಮುಗಿಯುವವರೆಗೂ ಕೂಡ ಸಂಪುಟ ಪುನರಚನೆ ಬೇಡ ಅಂತ ಡಿಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿರುವಂತದ್ದು. ಹೈಕಮಾಂಡ್ ಎದುರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ಸಚಿವ ಸಂಪುಟದ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಶ್ಯಕತೆ ಏನಿದೆ, ಬೇಡ ಮಾರ್ಚ್ ವರೆಗೂ ಇರ್ಲಿ ಅನ್ನುವಂತಹ ಹೇಳಿಕೆಯನ್ನ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಡಿಸಿಎಂ ವಿಚಾರವನ್ನು ನೋಡೋದಾದ್ರೆ ಕೆಲವೊಂದಿಷ್ಟು ಏನು ಹೆಚ್ಚುವರಿ ಖಾತೆಗಳಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ. ಆ ಖಾತೆಯ ವಿಚಾರಗಳ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ಕೂಗನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮೊದಲೇ ಹೇಳಿದೆ ನಾನು, ಡಿಕೆ ಶಿವಕುಮಾರ್ ಅವರ ಬಳಿ ನಗರಾಭಿವೃದ್ಧಿ ಸಚಿವರು, ಜಲಸಂಪನ್ಮೂಲ ಸಚಿವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಉಪಮುಖ್ಯಮಂತ್ರಿಗಳು ಈ ಖಾತೆಗಳನ್ನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೇಡ ಸದ್ಯಕ್ಕೆ ಮಾರ್ಚ್ ವರೆಗೂ ಇರ್ಲಿ ಅನ್ನುವಂತಹ ವಿಚಾರಗಳನ್ನ ಮುಂದಿಟ್ಟಿರುವಂತದ್ದು. ಈ ವಿಚಾರದಿಂದ ಡಿಕೆ ಶಿವಕುಮಾರ್ ಅವರಿಗೆ ಆತಂಕವಾಗಿದೆ. ತಮ್ಮಲ್ಲಿರುವಂತಹ ಖಾತೆಗಳನ್ನ ಏನಾದ್ರೂ ಕಿತ್ತು ಬೇರೆ ಸಚಿವರಿಗೆ ಕೊಡಬಹುದಾ ಅಂತ. ಸಂಪುಟ ಪುನರ್ರಚನೆ ಡಿಕೆ ಶಿವಕುಮಾರ್ ಅವರ ಪಟ್ಟಕ್ಕೆ, ಡಿಸಿಎಂ ಪಟ್ಟಕ್ಕೆ ಕುತ್ತು ಖಚಿತ ಅನ್ನುವಂತಹ ಹಿನ್ನೆಲೆಯಲ್ಲಿ ತಮ್ಮ ಆಪ್ತ ಸಚಿವರು ಖಾತೆಯನ್ನ ಕಳೆದುಕೊಳ್ಳುವ ಭೀತಿ. ಒಂದು ಡಿಕೆ ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ ಅನ್ನುವಂಥದ್ದನ್ನ ನಾವು ಕೇಳಿದ್ದೀವಿ. ಆಲ್ಮೋಸ್ಟ್ ಡಿಕೆ ಶಿವಕುಮಾರ್ ಅವರ ಆಪ್ತ ಸಚಿವರಿಗೂ ಕೂಡ ಸದ್ಯಕ್ಕೆ ಖಾತೆಯನ್ನ ಕೊಡ್ಲಾಗಿದೆ, ಸಚಿವ ಸ್ಥಾನವನ್ನ ಕೊಡ್ಲಾಗಿದೆ. ಇಂತಹ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯನವರಿದ್ದಾರೆ, ಸಿಎಂ ಆಗಿದ್ದಾರೆ. ಇನ್ನೊಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಒಂದಲ್ಲೆರಡಲ್ಲ 4 ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರು ಪಟ್ಟದ ತ್ಯಾಗವನ್ನ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಖಾತೆಯನ್ನ ಕಳೆದುಕೊಂಡಂತ ಸಚಿವರು ಸುಮ್ಮನೆ ಅಂತೂ ಇರೋದಿಲ್ಲ. ಅಸಮಾಧಾನಗೊಂಡೇಗೊಳ್ತಾರೆ, ಸಿಡಿದೇಳ್ತಾರೆ. ಅವರನ್ನ ಸಮಾಧಾನ ಮಾಡೋದಕ್ಕಾದ್ರೂ ಯಾವುದಾದ್ರೂ ಒಂದು ಸ್ಥಾನವನ್ನ ಕಾಂಗ್ರೆಸ್ ಪಾಳ್ಯದಲ್ಲಿ ಹೈಕಮಾಂಡ್ ಕೊಡ್ಲೇಬೇಕಾಗತ್ತೆ. ಅಷ್ಟು ಈಸಿಯಾಗಿ ಅವರನ್ನ ಖಾತೆಯಿಂದ ಕಿತ್ತು ಹೋಗಿದ್ರೆ ಸೊ ನೆಕ್ಸ್ಟ್ ಅವರು ಅಸಮಾಧಾನಗೊಂಡ್ರೆ ಪಕ್ಷಕ್ಕೆ ಕೂಡ ಕೂತಿದ್ದಂತೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಾಧಾನ ಮಾಡಬೇಕಾಗತ್ತೆ. ಪ್ರಬಲ ಸಚಿವರುಗಳನ್ನ ಕಳೆದುಕೊಳ್ಳೋದಕ್ಕೆ ಒಂದು ಕಡೆ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಲ್ಲ. ಯಾರು ಜಡವಾಗಿದ್ದಾರೋ, ಯಾರು ತಮ್ಮ ಖಾತೆಗಳನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ವೋ, ಅದ್ರ ಜೊತೆಗೆ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತ ಅಂದ್ರೆ ಖಾತೆಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಸಚಿವ ಸ್ಥಾನಕ್ಕೆ ಅರ್ಹರಲ್ಲ, ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಏನು ಹೊಸ ಯೋಜನೆಗಳನ್ನ ತಂದಿದ್ದಾರೆ, ಹಾಗೆ ಅವರು ನೀಡಿರುವಂತಹ ಕೊಡುಗೆ ಏನಿದೆ, ಪಕ್ಷದ ವರ್ಚಸ್ಸನ್ನ ಹೆಚ್ಚು ಮಾಡುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಕೊಂಡಿದ್ದಾರೆ, ಹಾಗೆ ಕೆಲವೊಂದಿಷ್ಟು ಯುವಕರಿಗೆ ಹೊಸ ಆದ್ಯತೆಯನ್ನ ಕೊಡಬೇಕು ಅಂತ. ಸೊ ಹೇಗಾಗಿದೆ ಅಂತಂದ್ರೆ ಪಕ್ಷದಲ್ಲಿ ಹಿರಿಯ ನಾಯಕರು ಹೌದು, ಪಕ್ಷಕ್ಕಾಗಿ ದುಡಿದಂತವ್ರು ಹೌದು, ಆದ್ರೆ ವಯಸ್ಸು ಅನ್ನುವಂಥದ್ದು ಯಾರನ್ನೂ ಕೂಡ ಕೇಳೋದಿಲ್ಲ. ಸಾಕಷ್ಟು ಜನ ಕಾಂಗ್ರೆಸ್ ಪಾಳ್ಯದಲ್ಲಿ ಹಿರಿಯ ಪ್ರಮುಖ ಪ್ರಬಲ ನಾಯಕರಿದ್ದಾರೆ. ಸೊ ಆದ್ರೆ ಅವರಿಗೆ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಸಮುದಾಯವಾರು ನೋಡ್ಬೇಕಾಗತ್ತೆ, ಇನ್ನೊಂದು ಸೀನಿಯಾರಿಟಿ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಪಕ್ಷದ ಗೆಲುವಿಗೋಸ್ಕರ ಒಗ್ಗೂಡಿಸ್ಕೊಂಡು ಹೋಗುವಂತ ಪ್ರಬಲ ನಾಯಕರು ಬೇಕಾಗುತ್ತೆ.